ಬೆಂಗಳೂರಿನಲ್ಲಿ ಮೂವರು ಶಂಕಿತ ಉಗ್ರರನ್ನು ಬಂಧಿಸಿದಂತೆ ಎನ್ಐಎ ಬೆಂಗಳೂರು ಕೋಲಾರದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿ ಬಂಧಿಸಿದೆ ಎನ್ನುವ ವರದಿಗಳು ಬರ್ತಾ ಇದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಕಾರಾಗೃಹದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಚಾಂದ್ ಪಾಷಾ ಅನೀಸ್ ಆತನನ್ನು ಬಂಧಿಸಿದ್ದಾರೆ. ಯಾರೋ ಮನೋವೈದ್ಯ ನಾಗರಾಜ್ ಅಂತೆ ಆತ ಮತ್ತು ಫಾತಿಮಾ ಇವರನ್ನು ಬಂಧಿಸಿದ್ದಾರೆ. ಇವರೆಲ್ಲ ಉಗ್ರರಿಗೆ ನೆರವು ಕೊಟ್ಟ ಆರೋಪದ ಮೇಲೆ ತಗಲಾಕೊಂಡಿದ್ದಾರೆ 3 ಜನ. ಇವರೇ ಉಗ್ರರು ಅಂತಲ್ಲ, ಸಪೋರ್ಟ್. ದಾಳಿ ವೇಳೆ ಒಂದೆರಡು ವಾಕಿ ಟಾಕಿ, ಒಂದಷ್ಟು ಒಡವೆ, ಆಭರಣ ಎಲ್ಲ ವಶಪಡಿಸ್ಕೊಂಡಿದ್ದಾರೆ. ಇದು ಹೇಗೆ ಡೆವಲಪ್ ಆಗುತ್ತೆ ಸ್ಟೋರಿ ಗೊತ್ತಿಲ್ಲ. ಹೆಬ್ಬಾಳದಲ್ಲೆಲ್ಲ ಒಂದು ಜೀವಂತವಾದ ಗ್ರನೇಡ್ ಏನೋ ಒಂದು ಪತ್ತೆಯಾಗಿತ್ತು ಕೇಸಲ್ಲಿ. ಅದರಲ್ಲಿ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಇನ್ವೆಸ್ಟಿಗೇಷನ್ಸನ್ನು ಈ ಜೈಲಲ್ಲಿ ಯಾವನೋ ಇದ್ದಂಥ ನಾಜೀರ್ ಅನ್ನೋನು ಯಾವನೋ ಒಬ್ಬ ಬೆಳಕಿಗೆ ಬಂದಿದೆ, ಅವನಿಗೇನೋ ಸಹಾಯ ಆಗಿದೆ. ಆಗ ಈ ವೈದ್ಯ ಅವನಿಗೆ ಫೋನ್ ಕನೆಕ್ಷನ್ ಮಾಡಿಸ್ಕೊಡೋದು, ಮೊಬೈಲ್ ಕೊಡಿಸೋದು, ಈ ಥರದ್ದು ಏನೇನೋ ಮಾಡಿದ್ದೆಲ್ಲ ಹೊರಗೆ ಬಂದಿದೆ. ಯಾಕಂದ್ರೆ ಅವ್ನು ತಗಲಾಕೊಂಡಿದ್ದಾನೆ ಡಾಕ್ಟ್ರು. ಅದಾದಮೇಲೆ ಈ ASI ಆ ಲೇಡಿ ಫಾತಿಮಾ, ನನಗೆ ಗೊತ್ತಿಲ್ಲ ಆಕೆ ರೋಲ್ ಏನು ಅಂತ, ಬಟ್ ಈ ASI ಮಾತ್ರ ಕೋರ್ಟ್ಗಳಲ್ಲಿ ಹಣನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅವ್ರಿಗೆ ಹಣ ಕೊಡಿಸೋದು, ಹಣ ಇಸ್ಕೊಡೋದು, ಈ ಥರದ ವ್ಯವಹಾರಗಳೆಲ್ಲ ಮಾಡಿದ್ದಾನೆ ಅನ್ನೋ ಆರೋಪ ಅವ್ನು ತಗಲಾಕೊಂಡಿದ್ದಾನೆ. ಈಗ ಫಾತಿಮಾ ಅಲ್ಲ, ಚಾಂದ್ ಪಾಷಾ ASI. ಹಾಗಾಗಿ 3 ಜನನೀಗ ಬಂಧಿಸಿದ್ದಾರೆ. ಮುಂದೆ ಇದು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ಅರಿವಿಲ್ಲ. ಇದೀಗ ಬಂದಿರುವ ಸುದ್ದಿ NIA ಕಾರ್ಯಾಚರಣೆ. ಇನ್ನು ನಾಳೆ ಭಾರತ್ಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು. ಏನು 10ಕ್ಕೂ ಹೆಚ್ಚು ಅಂದರೆ ಎಲ್ಲ ಲೆಫ್ಟಿಸ್ಟ್ ಆರ್ಗನೈಸೇಷನ್ಗಳು ಆರ್ ಕಾಂಗ್ರೆಸ್ ಬ್ಯಾಕ್ಡ್ ಲೈಕ್ INTUC ಆ ಥರ. ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಲೆಫ್ಟಿಸ್ಟ್ ಆರ್ಗನೈಸೇಷನ್ಗಳು. ಇವ್ರು ಹೇಳ್ಬಿಟ್ಟ ತಕ್ಷಣ ಇಲ್ಲಿ ಬಂದ್ ಮಾಡ್ಬಿಡೋಕ್ಕಾಗಲ್ಲ. ಇಲ್ಲಿ ಏನು ಇಷ್ಟು ದಿನ ಏನು ಮಾಡ್ತೀವಿ, ಇವಾಗ ಹೇಳಿರೋ ಇಶ್ಯೂಸ್ ಎಲ್ಲ ಏನು ನಿನ್ನೆ ಉದ್ಭವ ಆಗಿರೋವೂ ಅಲ್ಲ, ಎಲ್ಲ ಯಾವುದೋ ಅಂಧಕಾಲದಲ್ಲಿಂದಾನು ಇದೆ ಇಶ್ಯೂಗಳು. ಇವ್ರು ಸಡನ್ಲಿ ಬಂದ್ ಅಂದ್ಬಿಟ್ರೆ ಮಾಡೋಕ್ಕಾಗಲ್ಲ. ಬ್ಯಾಂಕಿಂಗು ಏನು ಮಾಡ್ತೀರಿ, ಮಾಮೂಲು ಸ್ಟ್ಯಾಂಡರ್ಡ್ ಲೆಫ್ಟಿಸ್ಟ್ ಸ್ಟೇಟ್ಮೆಂಟು. ಕಾರ್ಮಿಕ ರೈತ ವಿರೋಧಿ, ಕಾರ್ಪೊರೇಟ್ ಪರ, ಖಾಸಗೀಕರಣ, ಅಮೆರಿಕಾದ ಚೇಲಾಗಳು ಅಂತಂದು ಬಿಡೋದು. ಇವರು ಪಿನರಾಯಿ ವಿಜಯನ್ ಅಮೆರಿಕಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ನಮಗೆಲ್ಲ ಬುರುಡೆ ಬಿಡ್ತಿದ್ರು ನಾವು ಸ್ಕೂಲು ಕಾಲೇಜಲ್ಲಿದ್ದಾಗ. ಅಮೇರಿಕಾದ ಅಂತ ಬಂಡವಾಳಶಾಹಿ ರಾಜ್ಯ ಅಂತ ನಮಗೆ ಬುರುಡೆ ಬಿಡೋದು ನಮ್ಮನ್ನು ಕೂರಿಸ್ಕೊಂಡು. ಈಗ ಅಲ್ಲಿ ಹೋಗೋದು ಅದೇನೆ ಬ್ಯಾಂಕಿಂಗು, ಇನ್ಶೂರೆನ್ಸು, ಪೋಸ್ಟ್ಗಳು. ಯಾವ ಸೆಕ್ಟರ್ಸು ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ. ಯಾಕೆ ಉಳ್ಕೊಂಡು ನಮ್ಮ ಕಾಸು ಹಾಕೋಕ್ಕೆ ಏರ್ ಇಂಡಿಯಾ ಮೇಲೆ ಆಗ್ತಾ ಇದ್ದಂಗೆ. ನಮಗೇನು ಬೇರೆ ಕೆಲಸವಿಲ್ವಾ? ಯಾವನ್ನೋ ಇಷ್ಟು ಜನನ ಸಾಕೋಕ್ಕೆ ನಾವು ನಮ್ಮದು ಟ್ಯಾಕ್ಸ್ ದುಡ್ಡನ್ನು ತಗೊಂಡು ಕೊಟ್ಟು ಸಾಕ್ಸೋಕ್ಕೆ ಅಲ್ಲಿ ಮಾಡ್ತಿದ್ದಾರೆ. ಅವ್ರಿಗೆ ಹಕ್ಕಿದೆ, ಮಾಡೋಕ್ಕಾಗಬಾರ್ದು ಯೂನಿಯನ್ಗಳು ಅಂತ ಏನಿಲ್ಲ, ಅದು ಅವ್ರಿಗೆ ಹಕ್ಕಿದೆ, ಮಾಡ್ಕೊಳ್ಳಿ ಅಷ್ಟೇ. ಈ ಮಧ್ಯೆ ರಾಜ್ಯ ಸರ್ಕಾರ ಅಕ್ಕಿ ಸಾಗಿಸಲ್ಲ ಅಂತ ಕೂತಿದ್ದು ಲಾರಿ ಓನರ್ಗಳಿಗೆ 244 ಕೋಟಿ ಬಿಡುಗಡೆ ಮಾಡಿದೆ. ಎಲ್ಲಿಂದ ಬಂತು ಕಾಸೀಗ? ಅದ್ಯಾಕೆ ಅವ್ರನ್ನ ಮುಷ್ಕರದವರೆಗೂ ಕರ್ಕೊಂಡೋಗ್ಬೇಕಾಗಿತ್ತು? ಟೆಕ್ನಿಕಲ್ ಪ್ರಾಬ್ಲಮ್. ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೇಳೋದಲ್ವಾ ಏನು ಪ್ರಾಬ್ಲಮ್ಮು ಅಂತ ಹೇಳ್ಕೊಡ್ತಿರ್ಲಿಲ್ವಾ ಅವರು? ಎಷ್ಟು ಚೆನ್ನಾಗಿ ಹೇಳ್ಕೊಡೋರು. ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಹೇಗಿದೆ ಅಂತ ಹೇಳ್ಕೊಡೋರಪ್ಪ ಪಾಪ. ಏನು ಕತೆ ಕಾಯ್ತಿದ್ರ ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ? ಯಾಕಪ್ಪ ಕಾಸು ಕೊಡಲಿಲ್ಲ 4 ತಿಂಗಳಿಂದ? ಸ್ಟ್ರೈಕ್ವರೆಗೆ ಯಾಕೆ ತೊಗೊಂಡೋಗ್ಬೇಕಾಗಿತ್ತು? ಶೂ ಯಾಕಪ್ಪ ಇಲ್ಲ? ಬೇಕಾದಷ್ಟು ದುಡ್ಡಿದೆ, ದುಡ್ಡಿಗೇನು ಕೊಡ್ತಾ ಇಲ್ಲ, ಕೊಡ್ತಾ ಇದ್ದನ್ನು ಕೊಡಬೇಕಪ್ಪ. ನಾನು ಅದನ್ನೇ ಹೇಳಿದ್ದು, ಪಟ್ಟಿ ಮಾಡಿಕೊಡ್ತೀನಿ ಬಾಕಿಗಳನ್ನು ಬೇಕಾದರೆ. ಬಾಕಿಗಳು ಬೇಜಾನ್ ಬಾಕಿಗಳು ಉಳ್ಕೊಂಬಿಟ್ಟಿವೆ. ಕಾಂಟ್ರಾಕ್ಟರ್ಗಳು ಬಿಲ್ಗಳು ಬಿಟ್ಬಿಡಿ, ಮನೆ ಹಾಳಾಗಲಿ. ಬೇರೆ ಬಾಕಿಗಳು 1000 ತೋರಿಸ್ತೀನಿ ಬೇಕಾದ್ರೆ ಈಗ ನಾನು ನಿಮಗೆ. ಎಸ್, ಬೆಂಗಳೂರು ಉತ್ತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರುವ ಚಾಣಕ್ಯ ವಿವಿಯ ಜಮೀನಿನ ಮೇಲೆ ಈಗ ರಾಜ್ಯ ಸರ್ಕಾರದ ಕಣ್ಣು. KIADBಯಿಂದ ಲ್ಯಾಂಡ್ ಆಡಿಟ್ ರಿಪೋರ್ಟ್ ಅನ್ನು ಪಡ್ಕೊಂಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಾಣಕ್ಯ ವಿವಿಗೆ ಮಾಡಲಿ. ಏನೀಗ 116 ಎಕರೆ ಕೊಟ್ಟಿದ್ರು ಅವ್ರಿಗೆ 21ರಲ್ಲಿ 50 ಕೋಟಿ ಬಿಡಿ ಬೆಲೆ ಎಲ್ಲರಿಗೂ ಕೊಟ್ಟಿದ್ದೀರಿ ಅವರು. ಈಗ ಅದು ರಿಜಿಸ್ಟರ್ ಆಯಿತು, ಸ್ವಾಧೀನ ಪತ್ರ ಕೊಟ್ಟಾಯಿತು, ಎಲ್ಲ ಆಗೋಯ್ತು, ತಿದ್ದುಪಡಿ ಎಲ್ಲ ಮಾಡಾಯಿತು, ಎಲ್ಲ ಆಯ್ತು. ಈಗ ರೂಲ್ಸ್ ಅಂತೆ ಇವ್ರದ್ದು. ಏನು ರೂಲ್ಸು ನೋಡಿ, ಒಟ್ಟಾರೆ 25% ಜಾಗ ಅನುಮತಿ ಕೊಟ್ಟಿದ್ದೀವಿ, ಅದ್ರಲ್ಲಿ ಯೂಸ್ ಮಾಡಿರೋದು ಬರೀ 7%. ಈಗ ಇನ್ನು 17% ಮಾಡಿಲ್ಲ. ಅದನ್ನು 25ನೇ ತಾರೀಕು 6ನೇ ತಿಂಗಳು 26ನೇ ವರ್ಷದೊಳಗಡೆ ಮಾಡಿಬಿಡಬೇಕಾಗಿದೆ. ಇಲ್ಲದ್ರೆ ನಮಗೆ KIADB ಆ್ಯಕ್ಟಲ್ಲಿ ಅವಕಾಶ ಇದೆ. ಅಂದರೆ ಏನು ನಿಮ್ಮೊಬ್ಬರಿಗೆ ಕಾನೂನು ಗೊತ್ತಿರೋದು, ಏನು ಬೇರೆಯವ್ರೆಲ್ಲ ಕಳ್ಳೆಕಾಯಿ ಬೀಜ ತಿಂತಾ ಇದ್ದೀವಿ ಇಲ್ಲಿ ಹಿಂಗೆ ಹೆಂಗೆ? 54 ಎಕರೆ ಇದು ಇದೆಲ್ಲ ನೋಡಿ ಕಿತ್ಕೊಂಡ್ಬಿಡ್ಬೋದು ಬೇಕಾದ್ರೆ. ಹೆಂಗೆ ಕಿತ್ಬಿಡ್ತೀರಪ್ಪ? ನಿಮ್ಮ ತಾತನ ಮನೆದ ಕಿತ್ಕೊಳ್ಳೋಕ್ಕೆ? ಆಯ್ತಪ್ಪ ಕೀಳಿ, ಏನು ಕೋರ್ಟ್ ಇಲ್ವಾ ಈ ದೇಶದಲ್ಲಿ? ಆಯಿತು, ಕೋರ್ಟ್ಗೆ ಹೋದ್ಮೇಲೂ ಆಗಲಿ. ಯಾವ್ಯಾವ ಇಂಡಸ್ಟ್ರಿ ಕಿತ್ಕೊಂಡಿದ್ದೀರಿ ಕಾಂಗ್ರೆಸ್ ಸರ್ಕಾರದವರು? ತೋರಿಸ್ಲಾ ಯಾವ್ಯಾವ ಇಂಡಸ್ಟ್ರಿದು ಎಕ್ಸಸ್ ಲ್ಯಾಂಡ್ ಇದೆ ಅಂತ? 25 ವರ್ಷ ಆದಮೇಲೆ
ಇದು ಇನ್ನೂ 4 ವರ್ಷ. ಇನ್ನು ಟೈಮ್ ಇದೆ ಅವ್ರ ಕನ್ಸ್ಟ್ರಕ್ಷನ್ ಮುಗಿಸ್ಕೊಳ್ಳೋಕ್ಕೆ. ಅದರೊಳಗಡೆ 26 ಅದು ಅಟ್ಲೀಸ್ಟ್ ಅಲ್ಲಿಗೆ 26ಕ್ಕೂ ಟೈಮ್ ಇದೆ, ಅದು ಬೇರೆ ವಿಚಾರ. ಎಷ್ಟು ಇಂಡಸ್ಟ್ರೀಸ್ ತಗೊಂಡಿದ್ದೀರಪ್ಪ ವಾಪಸ್ಸು ಇದೇ ಸ್ಕೀಮ್ ಪ್ರಕಾರ ಯುಟಿಲೈಸೇಷನಲ್ಲಿ? ಕೆಲವದಕ್ಕೆ ಮಾತ್ರ ಇಜ್ಜಿದ್ದ. ಎಷ್ಟು ತಗೊಂಡಿದ್ದೀರಿ? ಏನು ಬುರ್ಡೆ ಬಿಟ್ಕೊಂಡು ಓಡಾಡಬೇಕು ಅಂದರೆ ಇದೇನೆ ಕಾಣೋದೆಲ್ಲ ಇಂಥ ಕಚಡಗಳೇ. ನಿಮಗೆ ಶೂಗೆ ಭಿಕ್ಷೆ ಬೇಡಕ್ಕೆ ಬಂದಿದ್ರಲ್ಲ, ಆಗ ಕಾಣಿಸ್ಲಿಲ್ವಾ ನಿಮಗೆ ಮಾನ ಮರ್ಯಾದೆ ಎಲ್ಲ? ಇದು ಕಾನೂನು ಕಾಣಿಸ್ಲಿಲ್ವಾ? ಮಾನ ಮರ್ಯಾದೆ ಶೂ ಕೊಡೋಕ್ಕಾಗದೇ ಇರೋ ದರಿದ್ರ ಸರ್ಕಾರ ಹಂಗಾರೆ ಬೇರೆದಕ್ಕೆಲ್ಲ ಅದು ಹೇಳಬೇಕಾ? ಹಂಗೆ ಯಾರಾದ್ರೂ ಹೇಳಿದ್ರೆ ಬೇಜಾರಾಗಲ್ವಾ ನಿಮ್ಗಳಿಗೆ? ಬಾಯಿ ಮುಚ್ಕೊಂಡು ಇರಬೇಕು. ಯಾವ್ಯಾವ ಮಠಗಳಿಗೆ ದುಡ್ಡು ಲ್ಯಾಂಡ್ ಕೊಟ್ಟಿದ್ದೀರಲ್ಲ, ಯಾವ್ಯಾವ ಮಠದ ಯುಟಿಲೈಸೇಷನ್ ಆಗಿದೆ? KDBನೋ ಬೇರೆ ಲ್ಯಾಂಡೋ ಎಲ್ಲಾಗಿದೆ? ಸುಮ್ಮನೆ ಬುರ್ಡೆ ಬಿಡೋದು ಕೂತ್ಕೊಂಡು. ಎಸ್, ಅಲ್ಪಸಂಖ್ಯಾತರಿಗೆ 4% ಗುತ್ತಿಗೆ ಮೀಸಲಾತಿ, ವಸತಿ ಯೋಜನೆಗೆ ಮನೆಗಳಿಗೆ 15% ಮೀಸಲಾತಿ ಹೆಚ್ಚಳ ಬಳಿಕ ಸರ್ಕಾರದ ಮತ್ತೊಂದು ನಿರ್ಧಾರ ಈಗ ವಿವಾದಕ್ಕೆ ಗುರಿಯಾಗಿದೆ. ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಹೊಸ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ತೆರೆಯಲು ಸರ್ಕಾರ ಆದೇಶ ಹೊರಡಿಸಿದೆ. ಸೊ ಇದು 50 ಶಾಲೆಗಳನ್ನು 25 ಜಿಲ್ಲೆಗಳ 43 ತಾಲೂಕುಗಳಲ್ಲಿ 350 ಬೋಧಕ ಹುದ್ದೆಗಳೊಂದಿಗೆ ತೆರೆಯೋದಕ್ಕೆ ಆದೇಶ ಮಾಡಿದ್ದಾರೆ. ಬಿಜೆಪಿ ನಾಯಕರು ಸರ್ಕಾರದ ಈ ನಡೆಯನ್ನು ಅಲ್ಪಸಂಖ್ಯಾತರ ತುಷ್ಟೀಕರಣ ಪುಷ್ಟೀಕರಣ ಆಮೇಲೆ ನೋಡೋಣ. ಶಾಲೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸರಿ, ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಮಾತ್ರ ಮೀಸಲಾಗಿ ಹೆಂಗೆ ಮಾಡ್ತೀರಿ? ಅದು ಹೆಂಗೆ ಮಾಡ್ತೀರಿ? ಹಾಗಾದ್ರೆ ಅಲ್ಪಸಂಖ್ಯಾತರು ಕೊಡೋ ತೆರಿಗೆಯಲ್ಲಿ ಮಾತ್ರ ಮಾಡಬೇಕು, ನಾವು ಕೊಡೋ ತೆರಿಗೆಯಲ್ಲಿ ಮಾಡಬಾರ್ದು. ನೀವು ಹೆಂಗೆ ಮಾಡ್ತೀರಿ? ಹಾಗಾದ್ರೆ ನೆಕ್ಸ್ಟ್ ಬರೋ BJP ಸರ್ಕಾರ ಯಾವತ್ತಾರು ಬಂದರೆ, ಇಲ್ಲಿ ಕರ್ನಾಟಕದಲ್ಲಿ ಬರಲ್ಲ ಬಿಡಿ, ಇಲ್ಲ ಕರ್ನಾಟಕದಲ್ಲಿ ಬರಲ್ಲ. ಇವ್ರು ಬರ್ಕೂಡ್ದಿವ್ರು, ರಾಜ್ಯದ್ರೋಹಿಗಳು ಇವರು, ಬರ್ಕೂಡ್ದಿವ್ರು. ಒಂದು ವೇಳೆ ಬಂದುಬಿಟ್ರೆ ಅಥವಾ ಬೇರೆ ಯಾವುದೋ ಇರೋ BJP ಇರೋ ರಾಜ್ಯದಲ್ಲಿ ಹಿಂದೂಗಳಿಗೆ ಮಾತ್ರ ಅಂತ ಶಾಲೆ ಮಾಡಿದ್ರು ಓಕೆನಾ? ಕಾಂಗ್ರೆಸ್ಗೆ ಓಕೆನಾ? ಅದು ಹೇಗೆ ಸೆಕ್ಯುಲರ್ ಅಂತ ಕರ್ಕೊಳ್ಳೋಂಥ ಕಾಂಗ್ರೆಸ್ ಪಾರ್ಟಿ ಬರೀ ಒಂದು ಧರ್ಮಕ್ಕೆ ಅಂತ ಮಾಡ್ತೀರಿ ನೀವು ಸ್ಕೂಲ್ನ? ಈಗಿರೋ ಸರ್ಕಾರಿ ಶಾಲೆಗಳು ಏನಾಗಿದೆ ಸರ್? ಉರ್ದು ಶಾಲೆ ಅಂತ ಮಾಡಿದ್ರೆ ಬೇರೆ ವಿಚಾರ, ಬೇರೆ ವಿಚಾರ. ಅವರಿಗೆ ಪ್ರತ್ಯೇಕವಾಗಿ ಹೇಗೆ ಮಾಡ್ತೀರಿ? ಹಾಗಾದ್ರೆ ಮೊರಾರ್ಜಿ ಸ್ಕೂಲನ್ನ ಬರೀ ಹಿಂದೂಗಳಿಗೆ ರಿಸರ್ವ್ ಮಾಡೋಣವಾ ನೆಕ್ಸ್ಟ್? ನೋ, ದಿಸ್ ಇಸ್ ಇನ್ಕರೆಕ್ಟ್. ಸಾರ್ವಜನಿಕ ಹಣವನ್ನು ಬಳಸ್ಕೊಂಡ ಮೇಲೆ ಹೆಂಗ್ರಿ ಮೀಸಲಿಡ್ತೀರಿ ನೀವು? ನಿರ್ದಿಷ್ಟ ಇದಕ್ಕೆ ಇಡೀ ಫೇರ್ ಎನಫ್ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದು 50 ಸ್ಕೂಲೋ 35 ಸ್ಕೂಲೋ 60 ಸ್ಕೂಲೋ ಮಾಡಿದ್ರೆ ತಪ್ಪಿಲ್ಲ. ಆ ಕಮ್ಯುನಿಟಿನಲ್ಲಿ ಓದಲಿ ಮಕ್ಕಳು. ಹಾಗಾದ್ರೆ ಬೇರೆ ಹಿಂದೂ ಪರವಾಗೂ ಮಾಡಬಹುದು ಅಂತಾಯಿತು ನಾಳೆ. ನೀವೇ ಅವಕಾಶ ಮಾಡಿ. ದಟ್ಸ್ ಆಲ್. ಎಸ್, ಮುಂದಕ್ಕೆ ಹೋಗೋಣ. ರಾಜ್ಯದಲ್ಲಿ ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ 23,000 ಕೋಟಿ ವೆಚ್ಚದ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಹಿನ್ನಡೆಯಾಗಿದೆ. ಹೆಚ್ಚುವರಿಯಾಗಿ 423 ಎಕರೆ ಅರಣ್ಯ ಬಳಕೆಗೆ ಅನುಮೋದನೆ ನೀಡಬೇಕು ಅಂತ ಕರ್ನಾಟಕ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ಒಪ್ಪಿಗೆ ಕೊಟ್ಟಿಲ್ಲ. ಇದರ ಬೆನ್ನಲ್ಲೇ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಅರಣ್ಯ ಇಲಾಖೆಗೆ ಪರ್ಯಾಯ ಭೂಮಿ ನೀಡುವ ವಿಚಾರವಾಗಿ ಪ್ರಸ್ತಾಪವನ್ನು ಮುಂದಿಟ್ಟರು. ಆಮೇಲೆ ಇನ್ನೂ ಒಂದು ಕೇಳಿದ್ರಂತೆ, ಎಲ್ಲ ಸಂಸದರು ಮೇಕೆದಾಟು ಕೃಷ್ಣ ಮಹದಾಯಿ ವಿಚಾರದಲ್ಲಿ ಒತ್ತಡ ಹೇರಬೇಕು ಅಂತ. ಯಾಕೆ ಹೇರಬೇಕು? ಯಾಕೆ? ನನ್ನ ಹಕ್ಕು ನೀರು ಅನ್ಕೊಂಡು ಓಡಾಡಿದ್ಯಾರು? ಡಿಕೆ ತಾನೆ ಮೇಕೆದಾಟಲ್ಲಿ ಮಾಡಿಸಿ, ಈಗ ಮಾಡಿಸಿ ನೀವೇ. ಇನ್ನೊಬ್ಬರ ಮೇಲೆ ತಾಕ್ಬಿಟ್ಟು ಮಜಾ ನೋಡೋದಲ್ಲ, ಇಲ್ಲಿ ನೀವೇ ಮಾಡಿಸಿ. ಮೊನ್ನೆಯಿಂದ ನಡೀತಿದೆ ಈ ಚರ್ಚೆ. ಸುಮ್ಮನೆ ಯಾಕೆ ತಲೆಯಲ್ಲಿರೋ ಕೂದಲೆಲ್ಲ ಕಿತ್ಕೊತಾ ಇದ್ದೀರಿ ರಾಜಕಾರಣಿಗಳು ಕರ್ನಾಟಕದಲ್ಲಿ? ಬಾಯಿ ಮುಚ್ಕೊಂಡಿರೋಕ್ಕೆ ಬರಲ್ವಾ ನಿಮ್ಗಳಿಗೆ ಯಾರಿಗೂ? ಅದು ಸಾಧ್ಯ ಇಲ್ಲ. ಯೋಜನೆ DMK ಅಥವಾ ಯಾವ ತಮಿಳುನಾಡು ಸರ್ಕಾರವನ್ನು ನಿಮ್ಗೆ ಒಪ್ಸಕ್ಕೆ ಯಾರಿಗಾರು ಆಗೋದಾದರೆ ಯೋಜನೆ ಆಗತ್ತೆ. ಇಲ್ಲ ಕುಮಾರಸ್ವಾಮಿ ಮಾಡಬೇಕು, ಏನು ಕುಮಾರಸ್ವಾಮಿ ಮಂತ್ರದಂಡ ಹಿಡ್ಕೊಂಡು ಅಂದ್ಬಿಟ್ಟು DK ಟೆಕ್ ಅನ್ನೋಕ್ಕಾಗತ್ತಾ? ಮೇಕೆದಾಟು ಯೋಜನೆ ಅವಾಗಿತ್ತಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇತ್ತಲ್ಲ, ಯಾಕೆ ಮಾಡೋಕ್ಕಾಗಲಿಲ್ಲ? ಯಾಕೆ? ವೈ? ಬ್ಯಾಲೆನ್ಸ್ ಡ್ಯಾಮ್ ರಿಸರ್ವಾಯರ್ ಟಾಕು ಅವತ್ತೇ ವೀರೇಂದ್ರ ಪಾಟೀಲ್ ಜೊತೆ ಮಾತುಕತೆ ನಡೆದಿತ್ತಲ್ಲಪ್ಪ, ಯಾಕೆ ಮಾಡೋಕ್ಕಾಗಿಲ್ಲ? ಯಾಕ್ರಿ ನಮ್ಮ ಕಣ್ಣಿಗೆ ಮಣ್ಣು ಹಾಕಿ ಮೋಸ ಮಾಡ್ತೀರಿ DK ಸಾಹೇಬ್ರೆ? ನೀವು ಸುಮ್ಮನೆ ಬರೀ ಮಣ್ಣು ಹಾಕ್ತಿರಲ್ಲ ತಲೆ. 400 ಎಕರೆ ಫಾರೆಸ್ಟ್ ಲ್ಯಾಂಡನ್ನು ಅಡಿಷ್ನಲ್ ಮಾಡಿ, ನಿಮ್ಗೆ ಒರಿಜಿನಲ್ ಕೊಟ್ಟಿದ್ದೆಷ್ಟು ಲ್ಯಾಂಡು? ಹೆಚ್ಚುವರಿಯಾಗಿ ಬಳಕೆ ಮಾಡ್ಕೊ ಬಾಯಿಗೆ ಬಂದಂಗೆ ಕೇಳ್ತೀರಿ, ಕೊಡಲ್ಲ ಅಂತಾರೆ ಅವರು. ಈಗ ಅದನ್ನು ರಾಜಕೀಯ ಮಾಡ್ಬಿಡೋದು, ಇದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂದ್ಬಿಡೋದು. ಕೊಟ್ಟಿದ್ದನ್ನು ಸರಿಯಾಗಿ ಬಳಸ್ಕೊಳ್ಳೋದು. ರೀ ಇದೇ ಆಗೋಯ್ತು ಎಲ್ಲರದ್ದು ಆಟಗಳು. ಮಾದಾಯಿದು ಕೇಳಿ, BJP ಅಲ್ಲಿ ಇದೆಯಲ್ಲ ಒಪ್ಪಿಸ್ಬಿಡ್ಬೇಕು ಅಂತಾರೆ, ಇಲ್ಲಿ DMK ಇದೆಯಲ್ಲ ಒಪ್ಪಿಸ್ಬಿಡಿ. ಸೋನಿಯಾ ಗಾಂಧಿಗಿಂತ ಸ್ಟಾಲಿನ್ ಜೊತೆ ಫ್ರೆಂಡ್ಶಿಪ್ಪು ಮೋದಿಗಿದೆಯಾ? ಮಾತಾಡ್ ಬಗ್ಗೆ ಹರಿಸ್ಬೋದಾ? ಬರೀ ಇದೇ ಆಯ್ತು. ಎಸ್.